ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಮಾಗಿ. ಸ್ನೇಹಿತರೆ, ದೃಶ್ಯವೊಂದನ್ನು ಗಮನಿಸ್ತಾ ಇದ್ದೀರಿ. ನಿರ್ಜನವಾದಂಥ ಪ್ರದೇಶ ಅದು. ತೋಟ ಅಂತ ಹೇಳ್ಬೋದು ಅಥವಾ ಗದ್ದೆ ಅಂತ ಹೇಳಬಹುದು. ಆ ಒಂದು ಪ್ರದೇಶಕ್ಕೆ ಒಬ್ಬ ಮುದುಕ ಆತನಿಗೆ ಮುದುಕ ಅಂತ ಹೇಳಬೇಕು ಅಥವಾ ಕ್ರೂರಿ ರಾಕ್ಷಸ ಅಥವಾ ಕಾಮುಕ ಅಂತ ಹೇಳಬೇಕು, ಈ ಸಂದರ್ಭಕ್ಕೆ ಗೊತ್ತಾಗ್ತಾ ಇಲ್ಲ. ಈ ಒಂದು ನೀಚ ಕೃತ್ಯವನ್ನು ಎಸಗಿದ್ದಾನಲ್ಲ, ಇಂತಹ ವಯಸ್ಸಲ್ಲಿ ಸಾವು ಬದುಕಿನ ನಡುವೆ ಇರುವಂಥ ಈ ವ್ಯಕ್ತಿ ಒಂದು ಅಮಾಯಕ ಹೆಣ್ಣು ಮಗಳು ಅಥವಾ ಬುದ್ಧಿಮಾಂದ್ಯ ಹೆಣ್ಣು ಮಗಳನ್ನು ತನ್ನ ಯಾರೂ ಇಲ್ಲದಂತಹ ನಿರ್ಜನ ಪ್ರದೇಶಕ್ಕೆ ಕರೆದುಕೊಂಡು ಹೋಗಿ ಅವಳ ಮೇಲೆ ಬಲಾತ್ಕಾರ ಮಾಡೋದಕ್ಕೆ ಮುಂದಾಗ್ಬಿಡ್ತಾನಲ್ಲ. ಇಂತಹ ನಾಲಾಯಕ ನರಸತ್ತ ನಾಮರ್ದರಿಗೆ ಏನು ಹೇಳಬೇಕು ಗೊತ್ತಾಗ್ತಾ ಇಲ್ಲ. ಅವರ ವಯಸ್ಸಿಗೆ ಬೆಲೆ ಕೊಡಬೇಕು ಅಥವಾ ಅವರು ಮಾಡಿರುವಂಥ ಈ ಒಂದು ಕೆಟ್ಟ ಕೆಲಸಕ್ಕೆ ಕ್ಯಾಕರಿಸಿ ಹುಗಿಬೇಕು ಗೊತ್ತಾಗ್ತಾ ಇಲ್ಲ. ಯಾಕೆ ಆಕ್ರೋಶಭರಿತವಾಗಿ ಮಾತನಾಡ್ತಾ ಇದ್ದೀನಿ ಅಂತಂದರೆ, ಯಾರೂ ಹಿಂದೆ ಮುಂದೆ ಇಲ್ಲದಂತಹ ಮಹಿಳೆ ಆಕೆ ಒಂದು ಮಠದಲ್ಲಿ ಇರ್ತಾಳೆ, ಅಲ್ಲೇ ಊಟ ತಿಂಡಿ ಮಾಡಿಕೊಂಡು ಇರ್ತಾಳೆ. ಅವಳಿಗೆ ಈ ಪ್ರಪಂಚದ ಬಗ್ಗೆ ಅರಿವಿಲ್ಲ, ಪ್ರಪಂಚದ ಬಗ್ಗೆ ಜ್ಞಾನವೂ ಕೂಡ ಇಲ್ಲ. ಮಾನಸಿಕ ಅಸ್ತವ್ಯಸ್ತೆ. ಅವಳನ್ನು ನಾನು ಹೇಗೆ ಬೇಕಾದರೂ ಬಳಸ್ಕೋಬಹುದು ಅನ್ನುವಂಥ ಮನಸ್ಥಿತಿ ಈ ನಾಲಾಯಕನಲ್ಲಿ ಅದು ಹೇಗೆ ಬಂತೋ ಗೊತ್ತಿಲ್ಲ. ಕಳೆದ ಒಂದು ವಾರದಿಂದ ಸತತವಾಗಿ ಈ ವಿಡಿಯೋ ಪ್ರಸಾರ ಆಗ್ತಾ ಇದೆ, ಸೋಷಿಯಲ್ ಮೀಡಿಯಾದಲ್ಲಿ ಸುದ್ದಿ ಮಾಡ್ತಾ ಇದೆ. ಏನಿದು ಕೇಸ್? ಈ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಏನಿದರ ಅಸಲಿ ಸತ್ಯಾಸತ್ಯತೆ ಎಂಬುದನ್ನು ಒಂದಿಷ್ಟು ಗಮನಿಸ್ತಾ ಹೋಗೋಣ. ಸಾಧ್ಯವಾದರೆ ವಿಡಿಯೋನ ಕೊನೆವರೆಗೂ ನೋಡಿ. ನೀವೇನಾದರೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋನ ಗಮನಿಸ್ತಾ ಇದ್ದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ಈ ಒಂದು ಘಟನೆ ನಡೆದ ಮೇಲೆ ಅಥವಾ ಈ ಒಂದು ಘಟನೆಯನ್ನ ಕೇಳಿದ ಮೇಲೆ ನನಗೆ ಕಾಡ್ತಾ ಇರುವಂಥ ಏಕೈಕ ಪ್ರಶ್ನೆ ಏನು ಅಂತಂದರೆ, ಸಮಾಜದಲ್ಲಿ ಹೆಣ್ಣು ಮಕ್ಕಳಿಗೆ ನಿಜವಾಗಿಯೂ ಕೂಡ ರಕ್ಷಣೆ ಇದೆಯಾ? ಸೊ ಈ ಹೆಣ್ಣು ಮಕ್ಕಳ ಸಂಘಗಳದ್ದು ಏನಕ್ಕಿದ್ದಾವೆ ಅಥವಾ ಈ ಒಂದು ಸಚಿವರು ಅಂಥವರು ಎಲ್ಲ ಏನಕ್ಕಿದ್ದಾರೆ ಅದು ಗೊತ್ತಾಗದೇ ಇರುವಂಥ ಪ್ರಶ್ನೆ ಆಗಿಬಿಟ್ಟಿದೆ. ಅದರಲ್ಲೂ ಕೂಡ ಈ ಉತ್ತರ ಕರ್ನಾಟಕದ ಕೆಲವೊಂದಿಷ್ಟು ಭಾಗದಲ್ಲಿ ಏನೇ ಘಟನೆಗಳಾದರೂ ಕೂಡ ಅದರ ಬಗ್ಗೆ ಧ್ವನಿಯನ್ನ ಎತ್ತೋದಿಲ್ಲ. ಬೇರೆ ಬೇರೆ ಭಾಗದಲ್ಲಿ ಹೆಣ್ಣು ಮಕ್ಕಳಿಗೆ ಏನಾದರೂ ತೊಂದರೆ ಆದಂಥ ಸಂದರ್ಭದಲ್ಲಿ ಅಥವಾ ಹೆಣ್ಣು ಮಕ್ಕಳ ಮೇಲೆ ದೌರ್ಜನ್ಯ ಅಂತದ್ದೇನಾದರೂ ನಡೆದಂಥ ಸಂದರ್ಭದಲ್ಲಿ ಸಾಕಷ್ಟು ಜನ ಅಧಿಕಾರಿಗಳಾಗಿರ್ಬೋದು ಅಥವಾ ರಾಜಕಾರಣಿಗಳಾಗಿರ್ಬೋದು ಧ್ವನಿಯನ್ನು ಎತ್ತಾರೆ, ಅದಕ್ಕೆ ನಿಂತ್ಕೊಳ್ಳೋದಕ್ಕೆ ಮುಂದಾಗ್ಬಿಡ್ತಾರೆ. ಆದರೆ ಒಂದು ವಾರದಿಂದ ಈ ಒಂದು ಘಟನೆ ಬೆಳಕಿಗೆ ಬಂದರೂ ಕೂಡ ಇದರ ಬಗ್ಗೆ ಒಬ್ಬ MLA ಇಂದ ಹಿಡಿದು ಅಥವಾ ಈ ಒಂದು ಸಚಿವರು ಅದು ಯಾರೂ ಕೂಡ ಧ್ವನಿಯನ್ನು ಎತ್ತಾ ಇಲ್ಲ. ಯಾಕೆ ಈ ಒಂದು ಸ್ಥಾನ, ಯಾಕೆ ಹೆಣ್ಣು ಮಕ್ಕಳ ರಕ್ಷಣೆಗಾಗಿ ಒಂದೊಂದು ಇಲಾಖೆಗಳನ್ನು ಒಬ್ಬೊಬ್ಬರು ಮಂತ್ರಿಗಳಾಗಿ ನಿಂತ್ಕೊಂಡಿದ್ದಾರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಸೊ ಇಂಥದ್ದೊಂದು ಘಟನೆ ನಡೆದಿರುವಂಥದ್ರ ಬಗ್ಗೆ ಯಾರೂ ಕೂಡ ಧ್ವನಿ ಎತ್ತುತ್ತಾ ಇಲ್ಲ. ಅಂದ ಹಾಗೆ ಈ ಕೆಲವೊಂದಿಷ್ಟು ನಾಲಾಯಕರು ಅಥವಾ ಕಾಮುಕರುಗಳು ಹೇಗೆ ಇದ್ದಾರೆ ಅಂತಂದರೆ, ಈ ಚಿಕ್ಕ ಮಕ್ಕಳನ್ನು ಕೂಡ ಬಳಸ್ಕೊಳ್ತಾರೆ, ವೃದ್ಧರನ್ನು ಕೂಡ ಬಳಸ್ಕೊಳ್ತಾ ಇದ್ದಾರೆ. ವೃದ್ಧರ ಮೇಲೆಯೂ ಕೂಡ ಇಂಥ ಒಂದು ಹೀನಾಯ ಕೃತ್ಯಗಳು ಆಗಿಬಿಡ್ತಾವೆ, ಇಂಥ ಒಂದು ಘಟನೆಗಳು ಕೂಡ ನಡೆದು ಹೋಗಿ ಬಿಡ್ತಾವೆ. ನಮ್ಮ ಸಮಾಜದಲ್ಲಿ ರಾಕ್ಷಸ ಬುದ್ಧಿಯನ್ನು ತೋರಿಸುವಂಥ ಜನಸಂಖ್ಯೆಗೂ ಕೂಡ ಜೀವಂತವಾಗಿದೆ ಅನ್ನೋದೇ ಒಂದು ದೊಡ್ಡ ನೋವಿನ ಸಂಗತಿ. ಕಾನೂನು ಎಷ್ಟೇ ಬಿಗಿಯಾದರೂ ಕೂಡ ಕಾನೂನಿನ ಭಯವಿಲ್ಲ. ಅದೇ ರೀತಿಯಾಗಿ ಸಮಾಜ ಯಾವ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಈ ಸಂದರ್ಭಕ್ಕೆ ಕಾಡುತ್ತಾ, ಎಂತಹ ಕೆಟ್ಟ ಪರಿಸ್ಥಿತಿಯಲ್ಲಿ ನಾವಿದ್ದೇವೆ ಅನ್ನೋದೇ ಒಂದು ದೊಡ್ಡ ಪ್ರಶ್ನೆ ಹಾಗೆ ಬಿಟ್ಟಿದೆ. ಇದಕ್ಕೆ ಸಾಕ್ಷಿ ಎಂಬಂತೆ ಕಲಬುರಗಿ ಜಿಲ್ಲೆಯ ಜೇವರ್ಗಿ ತಾಲೂಕಿನಲ್ಲಿ ಅತ್ಯಂತ ದಾರುಣ ಘಟನೆಯೊಂದು ನಡೆದಿರುವಂಥದ್ದು. ಇಡೀ ಜಿಲ್ಲೆ ಅಷ್ಟೇ ಅಲ್ಲದೆ ರಾಜ್ಯದಾದ್ಯಂತ ಸದ್ದು ಮಾಡ್ತಾ ಇದೆ ಅಥವಾ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದೆ ಅಂತ ಹೇಳಿದ್ರು ಕೂಡ ತಪ್ಪಾಗ್ಲಿಕ್ಕಿಲ್ಲ. ಮೂಲತಃ ಯಾದಗಿರಿ ಜಿಲ್ಲೆಯವರಾದ ಮಾನಸಿಕ ಅಸ್ವಸ್ಥ ಮಹಿಳೆಯೊಬ್ಬರು ಜೇವರ್ಗಿ ತಾಲೂಕಿನ ಅಂದೋಲ ಗ್ರಾಮದ ಮಠವೊಂದರಲ್ಲಿ ಆಶ್ರಯವನ್ನು ಪಡೆದುಕೊಂಡಿದ್ರು. ಮಠದಲ್ಲಿಯೇ ಸಿಗುವ ಪ್ರಸಾದ ಸೇವಿಸಿಕೊಂಡು ಅಸಹಾಯಕ ಸ್ಥಿತಿಯಲ್ಲಿ ಜೀವನವನ್ನು ಕಳೀತಾ ಇದ್ರು. ಆದರೆ ಇದೇ ಗ್ರಾಮದ ಮುಸ್ತಾಕ್ ಹುಸೇನ್ ಎಂಬ ಕಾಮುಕ ಈಕೆಯ ಅಸಹಾಯಕತೆಯನ್ನೇ ಬಂಡವಾಳವನ್ನಾಗಿ ಮಾಡಿಕೊಳ್ತಾನೆ. ಆಕೆಗೆ ಆಮಿಷ ಒಡ್ಡಿ ಪುಸಲಾಯಿಸಿಕೊಂಡು ಸಮೀಪದ ಹೊಲಕ್ಕೆ ಕರೆದೊಯ್ದು ಲೈಂಗಿಕ ದೌರ್ಜನ್ಯವನ್ನು ಎಸಗಿದ್ದಾನೆ ಎಂಬ ಗಂಭೀರ ಆರೋಪವು ಕೂಡ ಕೇಳಿ ಬರ್ತಾ ಇದೆ. ಮುಸ್ಲಿಂ ವ್ಯಕ್ತಿಯೊಬ್ಬ ಅಸಹಾಯಕ ಮಹಿಳೆಯನ್ನ ಹೊಲಕ್ಕೆ ಕರೆದೊಯ್ತಾ ಇದ್ದಾನೆ ಎಂಬ ಮಾಹಿತಿಯನ್ನು ತಿಳಿದುಕೊಂಡಿರುವಂತಹ ಗ್ರಾಮದ ಹಿಂದೂ ಯುವಕ ತಕ್ಷಣವೇ ಹೊಲಕ್ಕೆ ಧಾವಿಸ್ತಾನೆ. ಆ ಒಂದು ಸಂದರ್ಭದಲ್ಲಿ ಏನೆಲ್ಲ ನಡೀತಾ ಇದೆ, ಆ ಒಂದು ನಾಲಾಯಕ ಕಾಮುಕ ಮುದುಕ ಏನು ಮಾಡ್ತಾ ಇದ್ದಾನೆ ಎಂಬುದನ್ನ ತನ್ನ ಮೊಬೈಲ್ನಲ್ಲಿ ಸೆರೆ ಹಿಡಿತಾನೆ. ಮುಸ್ತಾಕ್ ಅನ್ನುವಂಥ ಮುದುಕ ಆತ, ಲಜ್ಜೆಗೆಟ್ಟ ವ್ಯಕ್ತಿ, ನಾನು ಏನು ಮಾಡ್ತಾ ಇಲ್ಲ, ಇದೊಂದು ಸರಿ ತಪ್ಪಾಗ್ಬಿಟ್ಟಿದೆ, ನನ್ನ ಕ್ಷಮಿಸ್ಬಿಡಿ ಅನ್ನೋ ರೀತಿಯಾಗಿ ಬೇಡ್ಕೊಳ್ತಾನೆ. ಸೊ ಅದು ಅಂಥವರಿಗೂ ಕೂಡ ರಕ್ತ ಕುದಿಯುತ್ತೆ. ಇಂತಹ ಒಂದು ನಾಲಾಯಕ ಮನಸ್ಥಿತಿ ಆ ಮುದುಕನನ್ನ ಏನು ಮಾಡಬೇಕು ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಯುವಕರು ವಿಡಿಯೋ ಮಾಡ್ತಾ ಇರ್ತಾರೆ. ವಿಡಿಯೋವನ್ನ ಕಂಡು ಬೆದರಿ ಮುಸ್ತಾಕ್ ಹುಸೇನ್ ತನ್ನ ತಪ್ಪನ್ನ ಮುಚ್ಚಿ ಹಾಕಲು ಇನ್ನಿಲ್ಲದ ಐ ಡ್ರಾಮಾ ಕೂಡ ಮಾಡೋದಕ್ಕೆ ಪ್ರಾರಂಭಿಸಿ ಬಿಡ್ತಾನೆ. ತಪ್ಪಾಗಿದೆ, ಇದೊಂದು ಬಾರಿ ನನ್ನನ್ನು ಬಿಟ್ಟು ಬಿಡಿ ಎಂದು ಯುವಕರ ಕಾಲಿಗೆ ಬೀಳೋದಕ್ಕೂ ಕೂಡ ಮುಂದಾಗ್ತಾನೆ. ಈ ವಿಕೃತ ಕೃತ್ಯದ ವಿಡಿಯೋವನ್ನ ಹಿಂದೂ ಯುವಕ ಉಲ್ಲೇಶ್ ಎಂಬುವವರು ತಮ್ಮ ಫೇಸ್ಬುಕ್ ಪೇಜ್ನಲ್ಲಿ ಹಂಚಿಕೊಳ್ತಾರೆ. ಸದ್ಯ ಇದು ಸಾಮಾಜಿಕ ಜಾಲತಾಣದಲ್ಲಿ ಕಾಲ್ಗಿಚ್ಚಿನಂತೆ ಹರಡಿದೆ. ನೆಟ್ಟಿಗರು ಆರೋಪಿಯ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅನ್ನುವ ರೀತಿಯಲ್ಲಿ ಒಂದಿಷ್ಟು ಬೇಡಿಕೆಗಳನ್ನು ಇಟ್ಕೊಳ್ತಾ ಇದ್ದಾರೆ. ಅಂದ ಹಾಗೆ ಆರೋಪಿ ಮುಸ್ತಾಕ್ ಹುಸೇನ್ ಪರಾರಿ ಆಗಿರುವಂಥದ್ದು. ಪೊಲೀಸರ ಪತ್ತೆ ಕಾರ್ಯಾಚರಣೆ ಇದೀಗ ಚುರುಕು ಕೂಡ ಗೊಂಡಿರುವಂಥದ್ದು. ಈ ಒಂದು ಮುಸ್ತಾಕ್ ಅನ್ನುವಂಥ ವ್ಯಕ್ತಿ ಏನಿದ್ದಾನೆ, ಆ ವೃದ್ಧ ಏನಿದ್ದಾನೆ, ಆತನ ಮೇಲೆ ಇದೀಗ
ದೂರು ಕೂಡ ದಾಖಲಾಗಿದೆ. ಆತ ಇಲ್ಲಿಂದ ಪರಾರಿಯೂ ಕೂಡ ಆಗಿದ್ದಾನೆ. ಆತನ ಮೇಲೆ FIR ಆಗಿರುವಂಥದ್ದು ಕೂಡ ಆತನಿಗೆ ಮಾಹಿತಿ ಇದೆ. ಹಾಗಾಗಿ ನನ್ನನ್ನು ಸಿಕ್ಕಿಬಿಟ್ರೆ ಪೊಲೀಸರು ಎಳೆದುಕೊಂಡು ಹೋಗಿ ಅವರದೇ ರೀತಿಯಲ್ಲಿ ಪಾಠ ಕಲಿಸಿಬಿಡ್ತಾರೆ ಅನ್ನುವಂಥ ಪರಿಜ್ಞಾನ ಆತನಿಗೆ ಆಯಿತು ಅಂತ ಕಾಣಿಸುತ್ತೆ. ಹಾಗಾಗಿ ಎಸ್ಕೇಪ್ ಆಗಿಬಿಟ್ಟಿದ್ದಾನೆ. ಆದರೆ ಇಂತಹ ಒಂದು ಕೃತ್ಯವನ್ನು ಎಸಗಬೇಕಾದಂಥ ಸಂದರ್ಭದಲ್ಲಿ ಆತನಿಗೆ ಆ ಅರಿವು ಇರಲಿಲ್ಲ ಅಂತ ಕಾಣಿಸುತ್ತೆ. ವಿಡಿಯೋ ವೈರಲ್ ಆಗಿದೆ. ಸಾರ್ವಜನಿಕ ಆಕ್ರೋಶ ವ್ಯಕ್ತವಾಗುತ್ತಿದ್ದಂತೆ ಎಚ್ಚೆತ್ತಿರುವಂತಹ ಜೇವರ್ಗಿ ಶಿಶು ಅಭಿವೃದ್ಧಿ ಯೋಜನಾಧಿಕಾರಿಗಳು ಪೊಲೀಸ್ ಠಾಣೆಗೆ ದೂರನ್ನು ನೀಡುತ್ತಾರೆ. ಈ ದೂರಿನ ಆಧಾರದ ಮೇಲೆ ಜೇವರ್ಗಿ ಪೊಲೀಸರು ಆರೋಪಿಯ ವಿರುದ್ಧ FIR ಕೂಡ ದಾಖಲಿಸಿಕೊಂಡಿದ್ದಾರೆ. ಪೊಲೀಸರು ಪ್ರಕರಣವನ್ನು ದಾಖಲಿಸಿಕೊಳ್ಳುತ್ತಿದ್ದಂತೆ ಕಹಾಮುಖ ಮುಸ್ತಾಕ್ ಹುಸೇನ್ ಗ್ರಾಮ ಬಿಟ್ಟು ಪರಾರಿ ಹಾಗೆ ಬಿಟ್ಟಿದ್ದಾನೆ. ಇಂತಹ ವಿಕೃತ ಮನಸ್ಸಿನ ವ್ಯಕ್ತಿಗಳಿಗೆ ಸಮಾಜದಲ್ಲಿ ಕಠಿಣ ಶಿಕ್ಷೆ ಆಗಬೇಕು ಎಂಬುದು ಎಲ್ಲರ ಆಶಯ ಕೂಡ ಆಗಿಬಿಟ್ಟಿದೆ. ಒಟ್ಟು ಇಂಥದ್ದೊಂದು ಪ್ರಕರಣ ಇದೀಗ ನಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಾ ಇದೆ. ಸೊ ನೀವು ಕೂಡ ಆರಂಭದಲ್ಲೂ ಕೂಡ ದೃಶ್ಯವನ್ನು ಕೂಡ ಗಮನಿಸಿದ್ರೆ ನಿಜಕ್ಕೂ ಎಂಥವರಿಗೂ ಕೂಡ ಹೊಟ್ಟೆ ಉರಿಯುತ್ತೆ. ಎಂತೆಂಥ ಕೆಟ್ಟ ಹುಳಗಳು ನಮ್ಮ ಸಮಾಜದಲ್ಲಿದ್ದಾವೆ, ಕೆಟ್ಟ ಹುಳಗಳು ನಮ್ಮಲ್ಲಿ ಉಟ್ಕೊಂಡು ಬಿಟ್ಟಿದ್ದಾವೆ ಅನ್ನುವಂಥ ಪ್ರಶ್ನೆ ಸಹಜವಾಗಿ ಕಾಡುತ್ತೆ. ಸೊ ಆ ಒಂದು ವಿಡಿಯೋನ ಸಂಪೂರ್ಣವಾಗಿ ಪ್ರಸಾರ ಮಾಡೋದಕ್ಕೆ ಆಗೋದಿಲ್ಲ. ಹಾಗಾಗಿ ಪ್ರಸಾರ ಮಾಡೋದು ಬೇಡ. ಒಂದು ಆರಂಭದಲ್ಲಿ ಒಂದು ಚಿಕ್ಕ ತುಣುಕನ್ನು ಮಾತ್ರ ನಾನು ನಿಮಗೆ ತೋರಿಸೋದಕ್ಕೆ ಮುಂದಾದೆ. ಸೊ ಇಂಥದ್ದೊಂದು ಅಮಾನವೀಯ ಘಟನೆ ನಮ್ಮ ರಾಜ್ಯದಲ್ಲಿಯೇ ನಡೆದು ಬಿಟ್ಟಿದೆ. ಅದರಲ್ಲೂ ಕೂಡ ಈ ಕಲಬುರಗಿ ಭಾಗ ಇದೆಯಲ್ಲ, ಭಾಗದಲ್ಲಿ ಇರುವಂತಹ ಅಲ್ಲಿನ ಶಾಸಕರು ಅಥವಾ ಜನಪ್ರತಿನಿಧಿಗಳು ಅಂತ ಏನು ಕರಿತೀವಿ, ಅವ್ರುಗಳು ಅಧಿಕಾರಿಗಳು ಅದೇನು ಕಿತ್ತಿ ದಬಾಕ್ತಾ ಇದ್ದಾರೋ ಗೊತ್ತಾಗ್ತಾ ಇಲ್ಲ. ಕೆಲವೊಂದಿಷ್ಟು ಅಧಿಕಾರಿಗಳು ಇದ್ದಾರಲ್ಲ, ಎಷ್ಟು ನಾಲಾಯಕರು ಇದ್ದಾರೆ ಅಂತಂದರೆ ಸಮಾಜದಲ್ಲಿ ಏನೇ ಆದರೂ ಕೂಡ ಅವರ ಹೊಟ್ಟೆ ತುಂಬಿದರೆ ಸಾಕು ಅನ್ನುವಂಥ ಮನಸ್ಥಿತಿಯವರು ಕೆಲವೊಂದಿಷ್ಟು ನಾಲಾಯಕ ಅಧಿಕಾರಿಗಳು ಅಲ್ಲಿದ್ದಾರೆ. ಸೊ ಕಲಬುರಗಿಯಲ್ಲಿ ಇರುವಂಥ ಅಧಿಕಾರಿಗಳಾಗಿರ್ಬೋದು, MLAಗಳಾಗಿರ್ಬೋದು, ಎಲ್ಲರೂ ಕೆಟ್ಟವರೇ ಅಂತ ನಾನು ಹೇಳ್ತಾ ಇಲ್ಲ. ಬದಲಿಗೆ ಬಹುತೇಕ ಜನಗಳು ಅಂಥವರೇ ಇದ್ದಾರೆ. ಹಾಗಾಗಿ ಕಲಬುರಗಿ ಭಾಗ ಏನಿದೆಯಲ್ಲ, ಅಲ್ಲಿನ ಒಂದು ವ್ಯವಸ್ಥೆಯನ್ನು ಗಮನಿಸಿದಾಗ ಎಂಥವ್ರಿಗೂ ಕೂಡ ರಕ್ತ ಕುದಿಯುತ್ತೆ. ಎಲ್ಲಿದೆ ಉತ್ತರ ಕರ್ನಾಟಕದ ಬೆಳವಣಿಗೆ? ಅಥವಾ ಇನ್ನು ಈ ಕಲಬುರಗಿ ಜಿಲ್ಲೆಗೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಜನ ಅಲ್ಲಿನ ಶಾಸಕರುಗಳಿದ್ದಾರೆ. ಕೆಲವರು ಹೆಂಗೆ ಇದ್ದಾರೆ ಅಂತಂದರೆ ಏನೇ ಆದರೂ ಕೂಡ ನಮಗೆ ಯಾಕೆ ಬೇಕು ಅನ್ನೋ ಮಟ್ಟಕ್ಕೆ ಕೆಲವೊಂದಿಷ್ಟು ಜನಪ್ರತಿನಿಧಿಗಳು ಅಲ್ಲಿ ಇದ್ದಾರೆ ಅನ್ನೋದು ಸ್ಪಷ್ಟವಾಗಿ ಗೊತ್ತಾಗುತ್ತೆ. ರಸ್ತೆ ವಿಚಾರಕ್ಕೆ ಬಂದರೆ ಸರಿಯಾದ ರಸ್ತೆಗಳಿಲ್ಲ, ಕುಡಿಯೋ ನೀರಿನ ವ್ಯವಸ್ಥೆಗಳು ಸರಿಯಾಗಿಲ್ಲ, ಅಲ್ಲಿನ ಸಮಾಜ ಅಲ್ಲಿನ ಪರಿಸ್ಥಿತಿಗಳು ಚೆನ್ನಾಗಿಲ್ಲ, ಅಧಿಕಾರಿಗಳು ಕೆಲವೊಂದಿಷ್ಟು ನಾಲಾಯಕರುಗಳು ಅಲ್ಲಿ ತುಂಬಿಕೊಂಡು ಬಿಟ್ಟಿದ್ದಾರೆ, ಅಲ್ಲಿನ ಬದಲಾವಣೆಗಳು ಏನೂ ಕೂಡ ಆಗ್ತಾ ಇಲ್ಲ. ಹಾಗಾಗಿ ಇಂದು ಕಲಬುರಗಿ ಜಿಲ್ಲೆ ಏನಿದೆಯಲ್ಲ, ಆ ಜಿಲ್ಲೆ ಸಾಕಷ್ಟು ಹಿಂದುಳಿದಂತಹ ಜಿಲ್ಲೆಗಳ ಪಟ್ಟಿಯಲ್ಲಿ ಕೂಡ ಒಂದಾಗಿ ಬಿಟ್ಟಿದೆ. ಇನ್ನು ಕಲಬುರಗಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಹೋದರೆ ಸಾಕಷ್ಟು ಆಳವಾಗಿ ಮಾತನಾಡಬಹುದು. ಅದನ್ನು ಹೊರತುಪಡಿಸಿ ಇಂತಹದ್ದೊಂದು ಘಟನೆ ಈಗ ನಡೆದಿರುವಂಥದ್ದು. ಇಂತಹ ಘಟನೆ ವಿರುದ್ಧವಾಗಿಯೂ ಕೂಡ ನಮ್ಮ ಮಹಿಳಾ ಸಂಘಟನೆಯವರು ಅಥವಾ ಕೆಲವೊಂದಿಷ್ಟು ಮಹಿಳೆಯರಿಗೆ ಸಂಬಂಧಪಟ್ಟಿರುವಂಥ ಇಲಾಖೆಯವರು ಅದೇನು ಮಾಡ್ತಾ ಇದ್ದಾರೋ ಗೊತ್ತಿಲ್ಲ. ಅವರವರೆಗೂ ಈ ಒಂದು ವಿಡಿಯೋ ತಲುಪಿದೆಯೋ ಅದು ಕೂಡ ಗೊತ್ತಿಲ್ಲ. ಸಮಾಜದಲ್ಲಿ ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇರುವಂತಹ ವಿಡಿಯೋ ಇದು. ಇದುವರೆಗೂ ಅವರಿಗೆ ತಲುಪಿಲ್ಲ ಅನ್ನೋದಾದರೆ ಇದೊಂದು ದೊಡ್ಡ ನೋವಿನ ಸಂಗತಿ ಅಂತಾನೆ ಹೇಳ್ಬೋದು. ಇದರ ಕುರಿತಾಗಿ ಯಾರು ಕೂಡ ಧ್ವನಿ ಎತ್ತಿಲ್ಲ ಅನ್ನೋದೇ ಒಂದು ದೊಡ್ಡ ನೋವಿನ ಸಂಗತಿ ಹಾಗೆ ಬಿಟ್ಟಿದೆ. ಇದು ಎಲ್ಲವನ್ನು ಕೂಡ ಗಮನಿಸ್ತಾ ಇದ್ರೆ ಸಮಾಜ ಎತ್ತ ಹೋಗ್ತಾ ಇದೆ, ಅಧಿಕಾರಿಗಳು ಅದೇನು ಮಾಡ್ತಾ ಇದ್ದಾರೆ, ಜನಪ್ರತಿನಿಧಿಗಳು ಅದು ಏನು ಕಿತ್ತಿ ದಬಾಕ್ತಾ ಇದ್ದಾರೆ ಎನ್ನುವಂಥ ಪ್ರಶ್ನೆ ಗೊಂದಲ ಈ ಸಂದರ್ಭಕ್ಕೆ ಕಾಡುತ್ತೆ. ಸೊ ಈ ಕುರಿತಾಗಿ ನಿಮ್ಮ ಅನಿಸಿಕೆ ಏನು ಎಂಬುದನ್ನು ಖಂಡಿತವಾಗಿಯೂ ಕಾಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡಿ. ಸಾಧ್ಯವಾದರೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ವಿಡಿಯೋವನ್ನು ಗಮನಿಸಿದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿಕೊಳ್ಳಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.